ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತೋರಿಸ್ತಿರುವಂಥ ರೆಸಿಪಿ ನೆಲ್ಲವರೆಕಾಯಿ, ಹಿತ್ತಲವರೆಕಾಯಿ ಮತ್ತು ಚಪ್ಪರದವರೆಕಾಯಿ ಅಂತಾರೆ ಇದನ್ನು. ನಮ್ಮ ಮನೆ ಹತ್ರನೇ ಬೆಳೆದಿದ್ದು ಇದು. ಸೊ ಅದರ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗುತ್ತೆ. ಹಳ್ಳಿ ಕಡೆ ಕೂಡ ತುಂಬ ಫೇಮಸ್ಸು ಈ ರೆಸಿಪಿ, ನೆಲ್ಲವರೆಕಾಯಿ ಬಸ್ಸಾಂಬಾರು. ಅದ್ರ ಜೊತೆ ತೊಗರಿಕಾಳು, ಹಸಿ ತೊಗರಿಕಾಳು ಹಾಕಿ ಮಾಡಿರೋದು, ಮತ್ತು ಹುಚ್ಚಳ ಪುಡಿ. ಮತ್ತು ಸಾಂಬಾರು ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ನೆಲ್ಲವರೆಕಾಯಿ ನಮ್ಮ ಹಿತ್ತಲೇ ಬೆಳೆದಿರೋ ಅಂಥದ್ದು. ಅದ್ರ ಜೊತೆಲಿ ತೊಗರಿಕಾಳು, ಹಸಿ ತೊಗರಿಕಾಳು ಹಾಕಿ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ನೀರಿಟ್ಕೊಂಡು ಕೂಗಿಸ್ಕೊಳ್ಳಲ್ಲ, ಹಂಗೆ ಬೇಯಿಸ್ಕೊಳ್ಳೋದಿದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು, ತೊಳೆದು ಹಾಕ್ಕೊಂಡು ಕಾಳನ್ನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ಬಸ್ಕೋಬೇಕು. ಸೊಪ್ಪೊಂದು ಜಾಲರಿನಲ್ಲಿ ಬಸ್ತಿಟ್ಕೊಳ್ಳೋಣ. ಬಸ್ಸಾಂಬಾರು ಏನು ಸ್ಪೆಷಲ್ಲು, ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ನಾನು ಮಾಡುವಂಥ ಬಸ್ಸಾಂಬಾರು ತುಂಬ ಸ್ಪೆಷಲಾಗಿರುತ್ತೆ. ಸೊ ಇದಕ್ಕೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕಾಳು ಬೇಯಿಸ್ಕೊಂಡಿದ್ದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ ಒಂದೆರಡು ಟೊಮೊಟೊ, ಕಾಯಿ, ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿ ಆಗುತ್ತೆ ಈ ಸಾಂಬಾರು. ಹಳ್ಳಿ ಕಡೆ ತಿಂದಿರೋರಿಗೆ ಗೊತ್ತು ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆಯಲ್ಲಿ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ. ಇದಕ್ಕೆ ಕಾಳು ಮತ್ತು ನೆಲ್ಲವರೆಕಾಯಿ ಬಸ್ಕೊಂಡಿರ್ತೀವಲ್ಲ, ಆ ನೀರನ್ನೇ ಸಹ ಯೂಸ್ ಮಾಡಬೇಕು ಸಾರಿಗೆ. ಜಾಸ್ತಿ ನೀರು ಹಾಕ್ಕೊಬಾರ್ದು. ಮತ್ತು ಹುಣಸೆ ಹುಳಿ, ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹುಳಿ ಸ್ವಲ್ಪ ಜಾಸ್ತಿ ಇದ್ರೇ ಸರಿ. ಇದು ಉಪ್ಪೆಲ್ಲ ಫಸ್ಟೇ ಕಾಳಿಗೆ ಹಾಕಿರ್ತೀವಲ್ಲ, ಮತ್ತು ಅದರ ನೀರನ್ನ ಸಾಂಬಾರು ಮಾಡೋಕ್ಕೆ ಉಪಯೋಗಿಸೋದ್ರಿಂದ ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನು ಸಹ ಯೂಸ್ ಮಾಡ್ಬೋದು. ಹುಳಿ ಎಲ್ಲ ಬಿಟ್ಕೊಂಡ್ಮೇಲೆ ಸಾಂಬಾರು ಒಂದು ಕುದಿ ಬಂದರೆ ತುಂಬ ಟೇಸ್ಟಾಗಿ ಆಗುತ್ತೆ. ನಾನು 2 ಸಾರಿ ಹುಳಿ ಹಾಕೋತಾ ಇದ್ದೀನಿ. ಸೊ ಇವಾಗ ಹುಚ್ಚಳ ಪುಡಿ, ನೆಲ್ಲವರೆಕಾಯಿ ಕಾಳು ಹುರ್ಕೊಳ್ಳೋದಕ್ಕೆ ಹುಚ್ಚಳ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಹುಚ್ಚಳನ್ನು ಹುರ್ಕೋತಾ ಇದ್ದೀನಿ. ಇವಾಗ ಸೋಸಿಟ್ಕೊಂಡಿದ್ದೀನಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹುಚ್ಚಳ್ಳು ಚಟ್ನಿ ಮತ್ತು ಹುಚ್ಚಳ ಪುಡಿ ಜೊತೆಲಿ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ರೊಟ್ಟಿಗೆಲ್ಲನೂ ಸೂಪರ್ ಕಾಂಬಿನೇಷನ್ನು. ಇದ್ರ ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ಸೀದೋಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಊರಿನಲ್ಲೇ ಹುರ್ಕೊಬೇಕಿದು. ಇದು ಚೆನ್ನಾಗಿ ಹುರಿದಾಗಿದ್ರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ನೋಡಿ. ಈ ಥರ ಚಿಟಪಟ ಸೌಂಡ್ ಬಂದಾಗ ಇದನ್ನು ಜಾಸ್ತಿ ಹುರಿಯೋಕ್ಕೆ ಹೋಗ್ಬಾರ್ದು, ಸೀದೋಗ್ಬಿಡುತ್ತೆ. ಸೀದೋದ್ರೆ ಅದರ ಟೇಸ್ಟ್ ಎಲ್ಲ ಹಾಳಾಗುತ್ತೆ. ಈಗ ನೋಡಿ, ಹುಚ್ಚಳು ಹುರ್ಕೊಂಡಿದ್ದೀನಿ. ಈಗ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಮತ್ತು ಹುಚ್ಚಳು, ಅದ್ರ ಜೊತೆಗೆ ಒಂದು 2-3 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುಣಸೆಹಣ್ಣು, ಮತ್ತು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಹುಚ್ಚಳ ಪುಡಿನ ನೈಸಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಮಿಕ್ಸಿ ಜಾರ್ನಲ್ಲಿ. ನೀರೇನು ಹಾಕ್ಕೊಬಾರ್ದು ಇದಕ್ಕೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಇಟ್ಕೊಬೋದು, ಈಚೆ ಆದರೂ ಇಟ್ಕೊಬೋದು, ಇರುತ್ತೆ. ಈಗ ಒಂದು ಬಾಣಲಿ ಇಟ್ಕೊಂಡು ನೆಲ್ಲವರೆಕಾಯನ್ನು ಎಣ್ಣೆ ಹುರ್ಕೋಬೇಕು. ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದನ್ನ. ಇದಕ್ಕೆ ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ ತುರಿ, ಹುಚ್ಚಳ ಪುಡಿ ಎಲ್ಲ ಹಾಕಿ ಹುರಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ.
ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇದನ್ನು. ನೆಲ್ಲವರೆಕಾಯಿ ಮತ್ತು ತೊಗರಿಕಾಳು ಉಪ್ಪಾಕಿ ಮೊದಲೇ ಬೇಯಿಸ್ಕೊಂಡಿದ್ದೀವಿ, ಅದನ್ನು ಹಂಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹುಚ್ಚಳ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಹುಚ್ಚಳ ಪುಡಿನೂ ಇವಾಗ ಹಾಕ್ಕೊಳ್ಳೋಣ. ಕಲಸೋಗುತ್ತೆ ಲಾಸ್ಟಲ್ಲಿ ಹಾಕಿದ್ರೆ, ಅದಕ್ಕೆ ನಾನು ಫಸ್ಟೇ ಹಾಕ್ಬಿಟ್ಟು ಹಾಕ್ಕೊಂಡು ತಿರುಗ್ಕೋತಾ ಇದ್ದೀನಿ. ನೆಲ್ಲವರೆಕಾಯಿ ಎಲ್ಲ ಕಲಸೋಗುತ್ತೆ, ಬೆಂದಿರುತ್ತಲ್ಲ, ಸೌಟು ಆರಿಸ್ದಾಗೆಲ್ಲ ಕಲಸೋಗುತ್ತೆ ಅದು. ನೋಡಿ ಈ ಥರ ಕಲಸೋದ್ರಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ನಾನು ಫಸ್ಟೇ ತೆಂಗಿನಕಾಯಿ ಮತ್ತು ನೆಲ್ಲವರೆಕಾಯಿದು ಹುಚ್ಚಳದ ಪುಡಿ ಹಾಕ್ಕೊಂಡು ಒಂದೇ ಸರಿ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಇದು ತಿಂದಿರೋರಿಗೆ ಗೊತ್ತು ಅದರ ಟೇಸ್ಟು. ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ಹೊತ್ತು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಕ್ಕಿದ್ರೆ ರೆಡಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ.